ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ಇಂಗ್ಲೀಷ್ ವಿಷಯಕ್ಕೆ ಆಲ್ರೆಡಿ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತನೂ ಕೂಡ ಹಾಕಿದ್ದೀನಿ. ಸೊ ಇವಾಗ ಈ ವಿಡಿಯೋದಲ್ಲಿ ಏನಿದೆ ಅಂತಂದರೆ, ಸ್ವಲ್ಪ ನೀವು ಏನು ಮಾಡಿ ಅಂತಂದರೆ ಪ್ರಾಕ್ಟೀಸ್ ಮಾಡಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ ಅಂತ ನಾನು ನಿಮ್ಗೆ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ಸೊ ನಾಳೆ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಕೂಡ ಮಾಡೆಲ್ ಕ್ವಶನ್ ಪೇಪರ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಮತ್ತು ಬರ್ತಕ್ಕಂಥ ಫಿಕ್ಸ್ ಪ್ರಶ್ನೆಗಳನ್ನು ಸಹಿತ ಕೊಡ್ತಾ ಇದ್ದೀನಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಜಾಯ್ನ್ ಆಗಿ. ಸೊ ಡೈಲಿ ಎಕ್ಸಾಮಲ್ಲಿ ಡೇಸಲ್ಲಿ 6 ಗಂಟೆ ಮತ್ತು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ಸೊ ಅದಕ್ಕೂ ಕೂಡ ಜಾಯ್ನ್ ಆಗೋದನ್ನು ಮಾತ್ರ ಮರೆಯಿದ್ರಿ. ಸೊ ಚೆನ್ನಾಗಿದ್ದಾವೆ ಪ್ರಶ್ನೆಗಳು. ಸೊ ನಿಮಗಾಗಿ ಇದನ್ನು ತಂದಿದ್ದೀನಿ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಶ್ರುತಿ ಸ್ಪೀಕ್ಸ್ ಟ್ರೂತ್ ಅಂತ ಇದೆ. ಸೊ ಕ್ವಶನ್ ಟ್ಯಾಗನ್ನು ಮಾಡಬೇಕು. ಡಸಂಟ್ ಶಿ, ಡಸ್ ಶಿ, ಡಿಡ್ ಶಿ, ಡಿಡಂಟ್ ಶಿ. ಸೆಕೆಂಡ್ ಏನು ಕೇಳಿದ್ದಾರೆ ಅಂದರೆ, ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು. ಕುಡ್ ಯು ಟೆಲ್ ಮೀ ವೇರ್ ಈಸ್ ದ ರೈಲ್ವೆ ಸ್ಟೇಷನ್ ಇನ್ ಬೆಂಗಳೂರು ಅಂತ ಇದೆ. ಓಕೆನಾ. ಸೊ ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಬರ್ತದಲ್ವಾ. ಎಸ್. ಮುಂದೆ ಇರ್ತಕ್ಕಂಥದ್ದು ಏನಿತ್ತಪ್ಪ ಅಂತಂದರೆ, ಇದು ಈಫ್ ಕ್ಲಾಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ರಾಜು ಹೇಳ್ತಾನೆ, ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಜಾಯ್ನ್ಡ್ ಯು ಅಂತ ಇದೆ. ಸೊ ಇದು ವುಡ್ ಹ್ಯಾವ್ ಆಗುತ್ತಾ ಅಥವಾ ವಿಲ್ ಹ್ಯಾವ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಸೊ ಅದನ್ನು ಬರೀರಿ. ಇನ್ನು ಯಾವುದು ಪ್ಯಾಸಿವೈಸ್ ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ ಅಂತ ಕೇಳಿದ್ದಾರೆ. ದ ಫಾರ್ಮರ್ ಹ್ಯಾಸ್ ಸಾಲ್ಡ್ ದ ಮ್ಯಾಂಗೋಸ್ ಅಂತ ಇದೆ. ಸೊ ಯಾವುದು ಕರೆಕ್ಟ್ ಆಗ್ತದೆ ಅನ್ನೋದನ್ನು ಚೂಸ್ ಮಾಡಿ ಬರಲಿಕ್ಕೆ ಕೇಳಿದರು. ಇನ್ನು 4 ವರ್ಡ್ಸ್ ಕೊಟ್ಟಿದ್ದಾರೆ. ಟೆಕ್ನಾಲಜಿ ಇದೆ, ಟರ್ಮಿನಲ್ ಇದೆ, ಟ್ಯೂಟರ್ ಇದೆ, ಟರ್ಮ್ ಇದೆ. ಇದರಲ್ಲಿ 1 ಸಿಲಬಲ್ ವರ್ಡನ್ನು ನಿಮಗೆ ಕೇಳಿರೋದು. ಇದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಆಮೇಲೆ ನಿಮಗೆ ಕೊಲ್ಯಾಕೆಟಿವಲ್ಲಿ ಕೇಳಿದರೆ ಸ್ವಿಫ್ಟ್ ಅಂತ ಇದೆ. ಸೊ ಸ್ವಿಫ್ಟ್ ಏನದು? ಆ್ಯಕ್ಷನು, ಪೆನ್ನು, ಏರು ಅಥವಾ ವಾಟರು. ಇನ್ನು ಡಿಲಿಸಿಯಸ್ ಅಂತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು. ಆಬ್ವಿಯಸ್ಲಿ ಅಡ್ಜೆಕ್ಟಿವ್ ಆಗ್ತದೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಕಿರಣ್ ಈಸ್ ಡ್ಯಾಶ್ ಎಕ್ಸಲೆಂಟ್ ಪ್ಲೇಯರ್ ಅಂತ ಇತ್ತು. ಸೊ ಏನಾಗ್ತದೆ ಅಂತ ಬರೀರಿ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಅಂತ ಕೇಳಿದರು. ಇಲ್ಲಿ ಟೀಚರ್ ಈಸ್ ಟೀಚಿಂಗ್ ದ ಗ್ರಾಮರ್ ಎಸ್ ಡ್ಯಾಶ್ 10 ಇಯರ್ಸ್ ಅಂತ ಕೇಳಿದರೆ ಸಿನ್ಸ್ 10 ಇಯರ್ಸ್ ಅಂತಲೂ ಕೂಡ ನಾವು ಬರೀಬಹುದು. ಇನ್ನು ಸುಟೇಬಲ್ ಲಿಂಕರನ್ನು ತುಂಬಲಿಕ್ಕೆ ಹೇಳಿದರು. ಬಾಲೇಶ್ವರ್ ಬೆಗ್ಡ್ ಎವ್ರಿ ಒನ್ ಟು ಹೆಲ್ಪ್ ಡ್ಯಾಶ್ ನೋ ಬಡಿ ಕೇಮ್ ಫಾರ್ವರ್ಡ್ ಅಂತ ಇದೆ. ಬಟ್ ಅಂತ ಬರ್ಬೋದು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಇತ್ತೆ ಬಿ ಪ್ಲಸ್ ಪ್ಲೇ ಅಂತ ಇದೆ. ಅದನ್ನು ಏನಾಗ್ತದೆ ಅಂತ ಕೇಳಿದರು. ಇನ್ನು ಬ್ರ್ಯಾಕೆಟಲ್ಲಿರ್ತಕ್ಕಂಥ ವರ್ಡ್ದು ಕರೆಕ್ಟ್ ಫಾರ್ಮ್ ಕೇಳಿದ್ರೆ ಕಾನ್ಸ್ಟಿಟ್ಯೂಟ್ ಇದೆ, ಕಾನ್ಸ್ಟಿಟ್ಯೂಷನ್ ಅಂತ ಬರಬೇಕು. ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಇಂಡಿಯನ್ ಟು ಅಬೈಡ್ ಬೈ ದ ರೂಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಪೇಸ್ ಅಂತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂದ್ರೆ ವರ್ಬ್ ಫಾರ್ಮಲ್ಲಿ ನಿಮಗೆ ಸೆಂಟೆನ್ಸನ್ನು ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇನ್ನು ಈ ಕೆಳಗಿನ ಸೆಂಟೆನ್ಸನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿರಿ. ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ಕೇಳಿದ್ದಾರೆ. ಇನ್ನು ಎಸ್ ಇಂಡೈರೆಕ್ಟ್ ಸ್ಪೀಚ್ ಇತ್ತು. ವಾಟ್ ಆರ್ ಯು ಡೂಯಿಂಗ್ ಎಟ್ ದ ಲೈಬ್ರರಿ ಅಂತ ಇದೆ. ಸೊ ಅದನ್ನು ಏನು ಹೇಳ್ತದೆ? ಶ್ಯಾಮ ಮತ್ತು ಶ್ರುತಿಯ ನಡುವೆ ಇರ್ತಕ್ಕಂಥ ಸಂಭಾಷಣೆ ಅಂತ ನಿಮಗೆ ಕೇಳಿದರು. ಇನ್ನು ಫ್ರೇಮ್ ಅ ಕ್ವಶನ್ ಟ್ಯಾಗ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ಸ್ ಫ್ರಮ್ ದ ಆನ್ಸರ್ ಎಸ್ಟರ್ಡೇ ಅಂತ ಕೇಳಿದ್ದಾರೆ. ಓಕೆ, ಎಸ್ಟರ್ಡೇ ಇದನ್ನು ಬರುವ ಹಾಗೆ ನೀವೇನು ಮಾಡಬೇಕು? ಕ್ವಶನನ್ನು ಫ್ರೇಮ್ ಮಾಡಿಕೊಡ್ರಿ. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತು ವರ್ಬಲ್ ಮಿಸ್ಟೇಕ್ಗಳನ್ನು ಕೇಳಿದ್ದಾರೆ. ಸಂತೋಷ ಸ್ಪೀಕ್ಸ್ ಫಾರ್ 2 hours ಎಸ್ಟರ್ಡೇ ಆನ್ ವೈಸ್ ಟೆಕ್ನಾಲಜಿ ಅಂತಿದೆ. ಸೊ ಟೆಕ್ನಾಲಜಿನೇ ತಪ್ಪದ. ಓಕೆನಾ. CH ಅಂತ ಬರಬೇಕಾಗಿತ್ತು, ಅಲ್ಲಿ Hನ್ನು ಇದನ್ನು ಮಾಡಿದ್ದಾರೆ, ಅದನ್ನು ಬರಬೇಕು ಟೆಕ್ನಾಲಜಿ ಅಂತಕ್ಕಂಥದ್ದು. ಇನ್ನು ವರ್ಬಲ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ. ಸೊ ವರ್ಬ್ದಲ್ಲಿ ಇರ್ತಕ್ಕಂಥ ಮಿಸ್ಟೇಕ್ ಇದೆ. ಸೊ ಅದನ್ನು ನೀವು ಬರಿಬೇಕಿತ್ತು, ಫೈಂಡ್ ಮಾಡಿ. ಇನ್ನು 2 ಅಂಕಕ್ಕೆ ಯಾವ್ದು ಕೇಳಿದ್ದಾರೆ ನೋಡಿ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಇಟ್ ಈಸ್ ಅ ಡಿಸ್ಗ್ರೇಸಬಲ್ ಟು ಅಸ್ಲೀಪ್ ಬಿಸೈಡ್ ಅ ಗ್ರ್ಯಾನಿ ಆರ್ ಮದರ್ ಲೈಕ್ ಅ ಬೇಬಿ ಕೇಳಿದರು. ಇನ್ನು ವಾಟ್ ಮೈಟ್ ಹ್ಯಾವ್ ಪ್ರಾಂಪ್ಟೆಡ್ ನೆಹರು ಟು ಚೂಸ್ ಅ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಇನ್ನು ವೈ ಡಿಡ್ ಸ್ಮಿತಾ ಆ್ಯಂಡ್ ಪಂಡಿತ್ ರವಿಶಂಕರ್ ಗೆಟ್ ಅಪ್ರಿಸಿಯೇಷನ್ ಫಾರ್ ದಿ ಲೀಡರ್ಸ್. ಇನ್ನು ಅಕಾರ್ಡಿಂಗ್ ಟು ದ ಆಥರ್ ವೈ ಡು ಸಮ್ ಪೀಪಲ್ ಚೂಸ್ ದ ಬಿಕಮ್ ಸೈಂಟಿಸ್ಟ್ ಥ್ರೋ ದೇ ಮೇ ನಾಟ್ ಅರ್ನ್ ಮಚ್ ಮನಿ ಅಂತ ಕೇಳಿದರು. ಇನ್ನು ವಾಟ್ ಡಸ್ ದ ಎಕ್ಸ್ಪ್ರೆಷನ್ ವಿಂಟರ್ ಅಂಡರ್ ಲಾಕ್ ಮೀನ್ ದ ಇನ್ ದ ಪೊಯಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇನ್ನು ಹೂ ವಾಸ್ ಮಿಸ್ಟರ್ ಪಾಟೀಲ, ವೈ ಡಿಡ್ ಹಿ ವಿಸಿಟ್ ಮೋಹನಾಜ್ ಹೌಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಅಥವಾ ವೈ ಇಟ್ ವಾಸ್ ನಾಟ್ ಅ ಡಿಫಿಕಲ್ಟ್ ಡಿಸಿಷನ್ ಫಾರ್ ಅ ಡೋಲ್ಮಾ ಟು ಟೇಕ್ ಅಪ್ ದ ಚಾಲೆಂಜ್ ಆಫ್ ಮೌಂಟನರಿ. ಇನ್ನು 24 ಹೌ ಕ್ಯಾನ್ ಯು ಸೇ ದಟ್ ಹನಿ ವಾಸ್ ಚೀರ್ಫುಲ್ ಆರ್ ವಾಟ್ ಅ ಚೇಂಜಸ್ ಕೇಮ್ ಓವರ್ ವಾಂಗಿಜಾ ಆಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕ್ರೇಸ್ಡ್ ಹಿಮ್ ಅಂತ ಕೇಳಿದರು. ಸೊ 3 ಮಾರ್ಕ್ಸಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಐ ಆಮ್ ದ ಲ್ಯಾಂಡ್ ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಬಟ್ ಆರ್ಷಿ ಚೆನ್ನಾಗಿದ್ದಾವೆ ನೋಡಿ. ಟುಮಾರೋ ಇಟ್ ಕುಡ್ ಬಿ ಫಾರ್ ಯು ಆರ್ ಮೀ. ಆಮೇಲೆ ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್ ಕೇಳಿದರು.
ಅಥವಾ ಶಾಲೆ ಸಿಂಗ್ ಆಫ್ ಯುವರ್ ರಾಕ್ ಕಟ್ ಟೆಮ್ಸ್ ಎಫಿಕ್ ಇನ್ ಸ್ಟೋನ್ಸ್ ಅಂತ ಕೇಳಿದರೆ ಅದು ಇಂಪಾರ್ಟೆಂಟ್ ಇದೆ. ಇನ್ನು ಪ್ರೊಫೈಲ್ ಇದೆ ಫ್ರೆಂಡ್ಸ್. ಪ್ರೊಫೈಲನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ನೇಮ್ ಇದೆ ಗುಕೇಶ್ ಡೊಮ್ಮರಾಜು, ಡೇಟ್ ಆಫ್ ಬರ್ತ್ ಇತ್ತು 29 May 2006, ಬರ್ತ್ ಪ್ಲೇಸ್ ಇದೆ ಚೆನ್ನೈ, ಪೇರೆಂಟ್ಸ್ ಇದೆ. ಅಂದರೆ ಏನು ಬರೀತೀರಿ, ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ಸ್ ಟು ಗುಕೇಶ್ ಡೊಮ್ಮರಾಜು, ಈಸ್ ಅ ಡೇಟ್ ಆಫ್ ಬರ್ತ್ ಈಸ್ 29 May 2006, ಈಸ್ ಅ ಬರ್ತ್ ಪ್ಲೇಸ್ ಈಸ್ ಚೆನ್ನೈ. ಓಕೆ, ಹೀಸ್ ಪೇರೆಂಟ್ಸ್ ನೇಮ್ ಆರ್ ರಜನಿಕಾಂತ್ ಆ್ಯಂಡ್ ಪದ್ಮಕುಮಾರಿ. ಹಿ ಆಲ್ಸೋ ನೋನ್ ಫಾರ್ ಚೆಸ್. ಹೀಸ್ ಟೈಟಲ್ ಈಸ್ ಗ್ರ್ಯಾಂಡ್ ಮಾಸ್ಟರ್. ಹಿ ಗಾಟ್ ಅ ಅವಾರ್ಡ್ ಖೇಲರತ್ನ ಫ್ರಾಮ್ ಇಂಡಿಯಾ ಗವರ್ಮೆಂಟ್ ಅಂತ ಬರೆದ್ರೆ ಸಾಕು. ಇನ್ನು 3 ಫ್ರೆಂಡ್ಸ್ ಇದೆ ನೋಡಿ, 2 ಗೀಸು ಟೋಟೈಸು. ಇದು ಭಾಳ ರಿಪೀಟೆಡ್ ಆಗಿರ್ತಕ್ಕಂಥ ಕತೆ ಇದೆ, ಚೆನ್ನಾಗಿ ನೋಡ್ಕೊಡ್ರಿ. ಇದು ಜಾತ್ರೆದಿದೆ ನೋಡಿ. ಸೊ ಜಾತ್ರೆ ಪಿಕ್ಚರನ್ನು ನಿಮಗೆ ಕೊಟ್ಟಿದ್ರು. ಈ ಜಾತ್ರೆ ಪಿಕ್ಚರನ್ನು ಚೆನ್ನಾಗಿ ನೀವು ಅದನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು 3-4 ಸಾಲು ಬರೆದು ನಿಮಗೆ ಅಂಕಗಳನ್ನು ಕೊಡ್ತಾರೆ. ದಿಸ್ ಈಸ್ ಅ ಪಿಕ್ಚರ್ ಆಫ್ ಯಾವುದು ಫೇರು. ಆಮೇಲೆ ಸಮ್ ಪೀಪಲ್ಸ್ ಆರ್ ಪರ್ಚೇಸಿಂಗ್ ಸಮ್ ಮಟೀರಿಯಲ್ಸ್, ಸ್ಟೂಡೆಂಟ್ಸ್ ಅಥವಾ ಚಿಲ್ಡ್ರನ್ಸ್ ಆರ್ ಇನ್ ಸ್ಟ್ಯಾಂಡಿಂಗ್ ಎಸ್ ಇನ್ ಫ್ರಂಟ್ ಆಫ್ ದಿ ಶಾಪ್ ಆಗಿರ್ಬೋದು. ಸಮ್ ಪೀಪಲ್ಸ್ ಆರ್ ಏನು ಮಾಡ್ತಾ ಇದ್ದಾರೆ, ಸೇಲ್ ಟಾಯ್ಸ್ ಆಗಿರ್ಬೋದು. ಓಕೆ ತಾನೆ. ಆಮೇಲೆ ಟೆಂಪಲ್ ಇದೆ, ವರ್ಷಿಪ್ ಇದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ಪೋಯಮ್ಗಳಲ್ಲಿ ನೋಡಿ, ಇಟ್ ಈಸ್ ಎಂಥ್ರೌಂಡ್ದಿಂದ ಹಿಡಿದು ಫಿಯರ್ ಆಫ್ ಕಿಂಗ್ಸು, ಓ ಸೇಡ್ ವಾಟ್ ಈಸ್ ದಿಂದ ಬ್ಲೈಂಡ್ ಬೈ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ನಿಮಗೆ 4 ಮಾರ್ಕ್ಸಲ್ಲಿ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಇದೆ. ಆಮೇಲೆ ಇದರಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಕೇಳಿದ್ದಾರೆ, ಇಂಟರ್ನೆಟ್ ಮತ್ತು ಯೂಸಸ್ ಕೇಳಿದ್ದಾರೆ, ಸೇವ್ ಫಾರೆಸ್ಟ್ ಸೇವ್ ಲೈಫ್ ಅಂತ ಇದೆ, ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಒಂದು ಲೆಟರ್ ಕೇಳಿದ್ದಾರೆ ನೋಡಿ, ರೈಟ್ ಅ ಲೆಟರ್ ಟು ಚೇರ್ಮನ್ ಫಾರ್ ಯುವರ್ ವಿಲೇಜ್ ಪಂಚಾಯತ ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಸಫಿಸಿಯೆಂಟ್ ವಾಟರ್ ಸಪ್ಲೈ ಟು ಯುವರ್ ಏರಿಯಾ ಅಂತ ಕೇಳಿದ್ದಾರೆ. ಇದು ಚೇರ್ಮನ್ ಇದೆ. ಸೊ ಇದನ್ನು ಪಿ ಡಿ ಒಗೂ ಕೇಳ್ಬೋದು. ಓಕೆನಾ. ಲೈಟ್ಗಳ ಬಗ್ಗೆ ಕೇಳ್ಬೋದು, ಟಾಯ್ಲೆಟ್ ಫೆಸಿಲಿಟಿ ಕೇಳ್ಬೋದು, ಸ್ಕೂಲ್ಗಳನ್ನು ಕೇಳ್ಬೋದು. ಆಮೇಲೆ ರೋಡ್ ಲ್ಯಾಂಪ್ಸ್ಗಳ ಬಗ್ಗೆಯೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ರಿಕ್ವೆಸ್ಟ್ಗಳನ್ನು ಮಾಡಲಿಕ್ಕೆ ಕೇಳ್ತಾರೆ. ಅದನ್ನು ಕೂಡ ನೀವೇನು ಮಾಡಿ ಅಂತಂದರೆ ಬರೀರಿ. ಇಷ್ಟು ಈ ಒಂದು ವಿಡಿಯೋದಲ್ಲಿತ್ತು. ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನನಗನ್ನಿಸಿತು, ಅದಕ್ಕೆ ನಿಮಗೆ ಕೊಟ್ಟಿದ್ದೀನಿ. ನೀವು ಆಲ್ರೆಡಿ ಎಲ್ಲ ಓದಿದ್ದೀರಿ, ಮಾಡೆಲ್ ಕ್ವಶನ್ ಪೇಪರ್ ಅದೆಲ್ಲನೂ ಕೂಡ ಸಾಲ್ವ್ ಮಾಡಿದ್ದೀರಿ. ಇದನ್ನು ಕೂಡ ಸಾಲ್ವ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಇನ್ನಷ್ಟು ನಿಮಗೆ ವಿಡಿಯೋಗಳು ನಮ್ಮಲ್ಲಿ ಬರ್ತಾವೆ. ಸೊ ಹಿಂದಿನ ವಿಡಿಯೋ ಬೇಕಾಗಿತ್ತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, 20, 25, 26 ಅಂತಕ್ಕಂಥದ್ದು ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಇದೆ. ಅದರಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ, ಸ್ಕೋರಿಂಗ್ ಪ್ಯಾಕೇಜ್ ಇದ್ದಾವೆ, ಎವ್ರಿಥಿಂಗ್ ನಿಮಗಾಗಿ ಸ್ಟೋರ್ ಮಾಡಿದ್ದೀವಿ. ಅದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಚಾನಲ್ ಲಿಂಕ್ ಕೊಡ್ತೀನಿ, ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮು, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಯಾಕಂದರೆ ಅಲ್ಲಿ ನಾವು ನಿಮಗೆ PDF ಗಳನ್ನು ಶೇರ್ ಮಾಡ್ತಾ ಇರ್ತೀವಿ. ಓಕೆನಾ. ಥ್ಯಾಂಕ್ ಯು.